ಬೆಂಗಳೂರಿನಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆ ಆರೋಪ. ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, 60 ವರ್ಷದ ಆಟೋ ಚಾಲಕ ರಾಜಶೇಖರ್ ಮೇಲೆ ಪ್ರಯಾಣಿಕನಿಂದ ಹಲ್ಲೆ ನಡೆದಿರುವುದು ತಿಳಿದು ಬಂದಿದೆ. ಆರೋಪದ ಪ್ರಕಾರ ಬುಕ್ ಮಾಡಿದ್ದ ಮಾರ್ಗದಲ್ಲೇ ಆಟೋ ಚಲಾಯಿಸುತ್ತಿದ್ದ ಚಾಲಕನಿಗೆ ಪ್ರಯಾಣಿಕನು ರೂಟ್ ಬದಲಿಸಲು ಒತ್ತಾಯಿಸಿದ್ದಾನೆ. ಆದರೆ ಬೇರೆ ಮಾರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದು ಚಾಲಕ ತಿಳಿಸಿದ್ದಕ್ಕೆ ಪ್ರಯಾಣಿಕ ಹಲ್ಲೆ ನಡೆಸಿದ್ದಾನೆ. ಈ ಹಲ್ಲೆಯಿಂದ ಚಾಲಕ ರಾಜಶೇಖರ್ ಅವರ ಮುಖಕ್ಕೆ ಗಂಭೀರ ಗಾಯಗಳಾಗಿವೆ. ಘಟನೆ ಸಂಬಂಧ ಆರೋಪಿಯ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಏನಾಯ್ತು? ನಾನು ಊಬರ್ ಬಾಡಿಗೆ ತಗೊಂಡೆ. KR ರೋಡಿಂದ ಕೊತ್ನೂರು ದಿನೆಗೆ ಹೋಗ್ತಾ ಇರಬೇಕಂದ್ರೆ ಎಳ್ಚನಹಳ್ಳಿ ಹತ್ರ ಲೆಫ್ಟ್ ತೊಗೊಂಡೆ. ಲೆಫ್ಟಲ್ಲಿ ರೂಟ್ ತೋರಿಸ್ತಾ ಇತ್ತು, ಲೆಫ್ಟ್ ತೊಗೊಂಡೆ. ಅವನು ಈ ರೂಟಲ್ಲಿ ಹೋಗಬೇಡ, ಮೇನ್ ರೋಡಲ್ಲಿ ಹೋಗು ಅಂದ. ನನಗೆ ಆಗಲ್ಲ ಆ ರೋಡಲ್ಲಿ ಹೋಗೋಕ್ಕೆ, ನಮಗೆ 2 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ, ಅಮೌಂಟ್ ಬರೋಲ್ಲ ಅಂತ ಅಂದೆ. ಇಲ್ಲ, ನಾನು ಹೇಳಿದ ರೋಡಲ್ಲಿ ಹೋದರೆ ನಿನಗೆ ದುಡ್ಡು ಕೊಡೋದು ಅಂದೆ. ತಿಕ್ಕ ಮುಚ್ಕೊಂಡು ಹೋಗಲ್ಲಿ ನಾನು ಹೇಳಿದ ರೋಡಲ್ಲಿ ಅಂತ ಅಂದ. ಆಗಲ್ಲ ಅಣ್ಣ, ನನಗೇನು ಊಬರ್ ರೂಟ್ ತೋರಿಸ್ತಾ ಇತ್ತು, ಆ ರೂಟಲ್ಲೇ ಹೋಗೋವಂತೆ, ಸೈಡ್ಗೆ ಹಾಕು ಅಂತ. ಸೈಡ್ಗೆ ಹಾಕ್ತಾ ಇದ್ದಂಗೆ ಆಮೇಲೆ ಎಂಡ್ ಮಾಡ್ತೀನಿ, ಅಮೌಂಟ್ ಕೊಡು ಅಂದೆ. ಇಲ್ಲ, ತಿಕ್ಕ ಮುಚ್ಕೊಂಡು ಹೋಗೋ, ದುಡ್ಡು ಕೊಡಲ್ಲ ಅಂತ ಅಂದ. ಯಾಕೆ ಕೊಡಲ್ಲ ಅಂತ ಕೇಳಿದೆ. ಕೊಡಲ್ಲ, ನನ್ನನ್ನು ಅಲ್ಲಿ ಡ್ರಾಪ್ ಮಾಡು, ನಾನು ಹೇಳಿದ ರೂಟಲ್ಲಿ ಹೋಗು, ಇಲ್ಲ ಅಂದರೆ ದುಡ್ಡು ಕೊಡಲ್ಲ ಅಂತ. ಅಷ್ಟರೊಳಗೆ ದಡಾರ್ ಅಂತ ಹೊಡೆದ್ಬಿಟ್ಟ. ಏಕೆ ಹೊಡೆದ. ನಿಲ್ಸು ಅಂತ ಹೇಳಿದ್ರೆ ಗಾಡಿ ನಾನು ಕೂತೇ ಇದೆ, ಡ್ರೈವರ್ ಸೀಟಲ್ಲಿ ಕೂತೇ ಇದೆ. ಅವಾಗ ಹೊಡೆದ, ಕೈಯಲ್ಲಿ ಹಿಂಗೆ ಹೊಡೆದ, ಮುಷ್ಟಿ ಮಾಡಿ ಹೊಡೆದ. ಅವಾಗ ಇಲ್ಲಿಗೆ ಏಟ್ ಬಿತ್ತು. ಇಲ್ಲ, ನಾನು ಹೊಡಿಲಿಲ್ಲ. ಅಣ್ಣ ಯಾಕಣ್ಣ ಏಕಾಏಕಿ ಹೊಡಿತೀರಾ ಅಂತ ನಾನು 60 ವರ್ಷ. 60 ವರ್ಷ. ಆಮೇಲೆ ನೋಡಿ ಇಲ್ಲೆಲ್ಲ ಹೊಡೆದಿದ್ದಾನೆ, ತಲೆಯೆಲ್ಲ ನೋವು ಬರ್ತಾ ಇದೆ, ಮೂಗಲ್ಲೇ ಸ್ವಲ್ಪ ನೋವು ಬರ್ತಾ ಇದೆ. ಹಂಗಾಗಿ ಆಮೇಲೆ ಅಲ್ಲಿರೋ ಪಬ್ಲಿಕ್ ಹುಡುಗರೆಲ್ಲ ಹಿಡ್ಕೊಂಡ್ರು ಅವನ್ನ. ಅವರು ನೀನು ಯಾವನು ಹೊಡೆಯೋಕ್ಕೆ, ನಿಮ್ದು ಏನಾಯ್ತೋ ಅದು ತಗೋ, ಅವ್ರು ಹೇಳಿದ ರೂಟಲ್ಲಿ ಹೋಗ್ತಾನೆ, ಅಲ್ಲೇನು ತೋರ್ಸತ್ತೋ ಆ ರೂಟಲ್ಲಿ ಹೋಯ್ತವನೆ, ತಿಕ್ಕ ಮುಚ್ಕೊಂಡು ನೀನು ಹೋಗ್ಬೇಕು ಅಂತ ಅಲ್ಲಿ ಬೈದರು. ಅವರೆಲ್ಲ ಬೈದಿ ಅಲ್ಲೆಲ್ಲ ಹಿಡ್ಕೊಂಡ್ರು. ಅವನು ಹಂಗೂ 4-5 ಏಟು ಹೊಡೆದ. ಅವ್ರು ಬಂದ್ರು, ಆಮೇಲೆ ಬಾಯಿಗೆ ಬಂದಾಗ ಬೈದ. ಆಮೇಲೆ ನಾನು ಸುಮ್ಮನೆ ಇದ್ದೆ. ಅವರು ಪಬ್ಲಿಕ್ ಹುಡುಗರೆಲ್ಲ ಕೇಳಿದ್ರು, ಯಾಕೆ ಬೈತಾ ಇದೆಯಾ, ಏನಕ್ಕೆ, ನೀವು ಹೋಗಲ್ಲ ಅಂದರೆ ಇಲ್ಲಿ ಎಂಡ್ ಮಾಡೋದು, ದುಡ್ಡು ಕೊಡು. ಪಬ್ಲಿಕ್ ಸಪೋರ್ಟ್ ಮಾಡೋದು. ಇಲ್ಲ ಅಂದರೆ ಇಲ್ಲಿ ಎಳ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹಿಂದ್ಗಡೆ, ಸ್ವಲ್ಪ ಹಿಂದಕ್ಕೆ, ಕನಕಪುರ ರೋಡಲ್ಲಿ ಪುಟ್ಟೇನಹಳ್ಳಿ ಸ್ಟೇಷನ್ಗೆ ಹೋಗಿದ್ವಿ. ಇವರು ರಾಜಶೇಖರ್ ಅವರು, ಇವರು ಅವ್ರ ಅಳಿಯ. ನಾವೆಲ್ಲ ಹೋಗಿ ಕೂತಿದ್ದೀರಿ, ಹೇಳಿಕೆ ಕೊಡ್ತಾರೆ ಕೈಯಲ್ಲಿ ಹೊಡೆದ್ರೆ NCR ಮಾಡಿ ಅದು ಕೋರ್ಟು ನೋಡ್ಕೊಳತ್ತೆ ಅಂತ. ಈಗ ಪಬ್ಲಿಕ್ ಯಾರೇ ಆಗಲಿ, ನಾನೇ ಆಗಲಿ, ಯಾರಿಗಾನ ಒಬ್ಬ ಕೈಯಲ್ಲಿ ಹೊಡೆದ್ಬಿಟ್ಟು ಬಂದ್ಬಿಟ್ರೆ ನೀವು FIR ಮಾಡ್ದಲ್ಲ ಹಂಗೆ ಇದ್ಬಿಡ್ತೀರಾ? ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ಆಗ್ತಾರೆ ಅಂತದ್ದು ಹೇಳ್ತಾರೆ. ಎಲ್ಲ ಸ್ಟೇಷನ್, ಇಡೀ ಸೌತಲ್ಲೇ ನಮಗೆ ದೊಡ್ಡದು ಸ್ಟೇಷನ್ನು, ನಮಗೆ ದೊಡ್ಡ ಕಂಪ್ಲೇಂಟ್ಗಳು ಬರೋದು ಅಂತ. ಆದರೆ ಅಮಾಯಕ ಚಾಲಕರಿಗೆ ನ್ಯಾಯ ಸಿಗದಿಲ್ಲದಂಥ ಪೊಲೀಸ್ ಸ್ಟೇಷನ್ ಇದ್ರೇನು ಇಲ್ಲ ಅಂದ್ರೆ ಏನೇಳಿ. ಇಲಾಖೆಗಳು ದಯವಿಟ್ಟು ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಇವತ್ತು ಒದೇ ತಿಂದಂಥವ್ರು ಚಾಲಕರು ಇವತ್ತು ರೋಡಲ್ಲಿ ನಿಂತವ್ರೆ, ಅವ್ನು ಆರಾಮಾಗಿ ಒಳಗೆ ಕೂತವನೆ, ಅವನ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡ್ರ ಅಂತವ್ರು ಬಂದು ಕೂತು ಮಾತಾಡ್ತಾರ ಅಂತ ನಡೀತಾ ಇದೆ. ಕಾನೂನು ಎಲ್ಲೋಗ್ತಾ ಇದೆ? ಕಾನೂನಲ್ಲಿ ಕೆಲಸ ಮಾಡೋ ಅಂತವ್ರು ಎಲ್ಲೋಗ್ತಾ ಇದ್ದಾರೆ? ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಮತ್ತೆ ಅವನ ವಿರುದ್ಧ ಖಂಡಿತವಾಗಿ FIR ಆಗಬೇಕು. ಯಾವುದೇ NCRಗಳು ನಾವು ತಾಣಲ್ಲ ಅಂತ ಸ್ಟೇಷನಿಂದ ಹೊರಗಡೆ ಬಂದಿದ್ದೀರಿ. ಕಾನೂನನ್ನ ತಿಳಿದಿರೋರ್ಗೂ ಸಹ ನಾನು ಕಾನೂನು ಓದಿದ್ದೀನಿ ಅಂದ್ಬಿಟ್ಟು ಪಾಠ ಮಾಡೋದಲ್ಲ. ಸಾರ್ವಜನಿಕವಾಗಿ ಪಬ್ಲಿಕ್ಗೆ ಯಾವ ರೀತಿಯಾಗಿ ನಾವು ನ್ಯಾಯ ಕೊಡಿಸ್ತೀರಿ ಅನ್ನೋದನ್ನ ಪೊಲೀಸ್ಗಳು ತಿಳ್ಕೊಬೇಕು. ಇಷ್ಟು ದೊಡ್ಡ ಮಟ್ಟದ ಹಲ್ಲೆ ಆಗಿದೆ, ಗ್ರಾವಿಟಿ ನೋಡಬೇಕು, ಯಾವ್ದ್ರಲ್ಲಿ ಹೊಡೆದಿದ್ದಾನೆ ನೋಡಬೇಕು ಅಂದ್ರೆ ತನಿಖೆ ಮಾಡ್ಬೇಕಾರದು ಇವರು. ಅವನ್ನ ಕೂರಿಸ್ಕೊಬೇಕಾರದು ಇವರು. NCR ಮಾಡಿ ಕಳಿಸ್ತಾರಂತೆ, ನೆಕ್ಸ್ಟ್ ನೋಟಿಸ್ ಕೊಟ್ಟು ಕರೆಸ್ಕೊಂತೀನಿ ಅನ್ನ ಹೇಳಿಕೆ ಕೊಡ್ತಾರೆ ಪೊಲೀಸರು. ಅಂದ್ರೆ ಎಲ್ಲಿ ಬಂತು ಕಾನೂನು? ಚಾಲಕರಿಗೆ ಭದ್ರತೆ ಎಲ್ಲಿಗೆ ಬಂತು? ಈ ವಿಚಾರವಾಗಿ ದಯವಿಟ್ಟು ನೋಡಿ, ಎಲ್ಲ ನನ್ನ ಚಾಲಕರಲ್ಲಿ ನಾನು ಕೇಳೋದಿಷ್ಟೇನೆ, ರಾಮಲಿಂಗಾರೆಡ್ಡಿ ಸಾಹೇಬ್ರು ಮನೆಗೆ ಹೋಗ್ಬಿಟ್ಟು ಅಲ್ಲೇ ಕುತ್ಕೋಣ ಅಂತ ಕೆಲಸ ಮಾಡೋಣ. ಇಲ್ಲಾಂದ್ರೆ ಅವ್ರ ಆಫೀಸ್ ಮುಂದೆ ಕುತ್ಕೋಣ. ನಮಗೆ ಭದ್ರತೆ ಕೊಡ್ತಾ ಇಲ್ಲ ಅಂದ್ಮೇಲೆ ಸಾರಿಗೆ ಇಲಾಖೆಯಲ್ಲಿ ಏನಕ್ಕೆ ನಾವು ಅವ್ರಿಗೋಸ್ಕರ ಕೆಲಸ, ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇದೀರಿ ನಾವುಗಳು, ಸುಮ್ಮನೆ ಕೆಲಸ ಮಾಡ್ತಾ ಇಲ್ಲ, ಟ್ಯಾಕ್ಸ್ ಕಟ್ತಾ ಇದೀರಿ ಸರ್ಕಾರಕ್ಕೆ. ಆದ್ರೆ ನಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅಂದ್ರೆ ಇದನ್ನ ಯಾರೂ ಸಹ ಒಪ್ಪ ಅಂತ ನಿಟ್ಟಿನಲ್ಲಿಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಈ ರೀತಿಯಾಗಿ ಯಾರಿಗೂ ಸಹ ಮಾಡಬಾರ್ದು.